ಯಶಸ್ವಿ ಬಾಬಾ. ಪ್ಯಾನಲ್ ಡಿಸ್ಕಷನ್ ಸ್ಟಾರ್ಟ್ ಮಾಡಿ ಕ್ಷಮಿಸಿ, ಆ್ಯಕ್ಚುಲಿ ಮಧ್ಯದಲ್ಲಿ ಮೀಡಿಯಾ ಅವರು ಬಂದು ನ್ಯೂಸ್ ಕಲೆಕ್ಟ್ ಮಾಡೋಕ್ಕೆ ಬಂದಿದ್ದರು, ಸೊ ಅದರಿಂದ ಸ್ವಲ್ಪ ಡಿಲೇ ಆಯಿತು. ಈಗ ಪ್ಯಾನಲ್ ಡಿಸ್ಕಷನ್ ಮತ್ತೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸರ್ ಇದ್ದಾರೆ, ಸರ್ ಜೊತೆ ನಿಮಗೆ ಕ್ವೆಶನ್ಸ್ ಏನಾದ್ರು ಇದ್ದರೆ ಅದನ್ನು ಕೇಳಿ ಸಂದೇಹನ ಕ್ಲಾರಿಫೈ ಮಾಡ್ಕೋಬೋದು ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಸೊ ಅದ್ರ ತಕ್ಕಂಗೆ 4 ಜನ ಹೆಸರು ಕೊಟ್ಟಿದ್ದಾರೆ. ಅನು, ಲಕ್ಷ್ಮಿ, ರಾಕೇಶ್ ಕೃಷ್ಣ ಮತ್ತು ಡಿ ನಾಗರಾಜ್. ಇವರು ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ. ದಯವಿಟ್ಟು ಬನ್ನಿ. ಬಾಬಾ ನಮಸ್ಕಾರ ಸರ್. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಸ್ತಿ ಇಂಪ್ರೂವ್ ಆಗುತ್ತದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಪಾಯಿಂಟ್ ಆಫ್ ವ್ಯೂ. ಅದೀಗ ರೀಸೆಂಟಾಗಿ ಡೆವಲಪ್ ಆಗ್ತಾ ಇರುವ ಒಂದು ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಅದು ಎಲ್ಲ ಫೀಲ್ಡಲ್ಲೂ ಅದರದ್ದು ಇನ್ಫ್ಲುಯೆನ್ಸ್ ಆಗ್ತಾ ಇದೆ. ಸೊ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪಿರಿಚುವಲ್ ಫೀಲ್ಡ್ಗೆ ಯಾವ ಥರ ಅಪ್ಲಿಕಬಲ್ ಆಗುತ್ತೆ, ಅಥವಾ ಅದರಿಂದ ಏನು ಇದರಲ್ಲಿ ಅದು ಯಾವ ಥರ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅದು ಆ್ಯಕ್ಚುಲಾಗಿ ಏನು ಮಾಡುತ್ತೆ ಅಂದರೆ ಡೇಟಾ ಬೇಸ್ ಅದು ಮೇಂಟೈನ್ ಮಾಡೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಡೇಟಾ ಮತ್ತು ಲಾಜಿಕ್, ಆಮೇಲೆ ಅದೇ ಇದು ಮೇಯ್ನಾಗಿ ಅದರಲ್ಲಿ ಯೂಸ್ ಆಗ್ತಾ ಇರೋದು. ನಮಗೆ ಡೇಟಾ ಬೇಸ್ ಸಿಗ್ತಾ ಇದೆ. ಈಗ ಮೊದಲು ಗೂಗಲಲ್ಲೆಲ್ಲ ನಾವು ಏನೋ ಸರ್ಚ್ ಮಾಡಿದ್ರೆ ಎಷ್ಟೊಂದು ವೆಬ್ಸೈಟ್ ಹೆಸರೆಲ್ಲ ಬರೋದು, ಅದರಲ್ಲಿ ನಾವು ಒಂದೊಂದಾಗಿ ಸೆಲೆಕ್ಟ್ ಮಾಡಿ ನಮ್ಗೆ ಯಾವ್ದು ಬೇಕೋ ಅದು ತಗೊಳ್ತಾ ಇದ್ವಲ್ಲ. ಸೊ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬಂದಮೇಲೆ ChatGPT ಆ ಥರ ಎಲ್ಲ ಬಂದಿದೆ. ಸೊ ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ನೀವೇನಾವುದು ಈಗ ಕುಂಡಲಿನಿ ಯೋಗ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸ್ಪೆಸಿಫಿಕ್ಕಾಗಿ ಎಲ್ಲ ಇದರಿಂದನೂ ಇದು ಕಲೆಕ್ಟ್ ಮಾಡಿ ನಿಮಗೆ ಕುಂಡಲಿನಿ ಯೋಗ ಅಂದರೆ ಏನಂತ ಫುಲ್ ಡೀಟೇಲಾಗಿ ಕೊಟ್ಬಿಡುತ್ತೆ. ಸೊ ಈ ರೀತಿಯೆಲ್ಲ ಅದು ಸ್ಪಿರಿಚುವಲ್ಗೆ ಹೆಲ್ಪ್ ಆಗುತ್ತೆ. ಸೊ ಬೇರೆ ನಮ್ಮ ವರ್ಕ್ ಫೀಲ್ಡಲ್ಲೆಲ್ಲ ಕೂಡ ಇವಾಗ ನೀವು ಒಂದು 10 ಅವರ್ಸಲ್ಲಿ ಮಾಡುವ ಕೆಲಸವನ್ನು ಒಂದು 1 ಅವರ್ 2 ಅವರಲ್ಲಿ ಕೂಡ ಮಾಡಿಕೊಡುತ್ತೆ. ಸೊ ಆ ರೀತಿ ಅದು ಹೆಲ್ಪ್ ಆಗುತ್ತೆ. ಬಟ್ ನಿಮಗೆ ಸ್ಪಿರಿಚುವಲ್ ಕಡೆ ನೋಡುವಾಗ ನಿಮಗೆ ಬೇಕಾದ ಇನ್ಫಾರ್ಮೇಷನ್ ಎಲ್ಲ ಈಸಿಯಾಗಿ ಸಿಗುತ್ತೆ, ಆದರೆ ನೀವೇ ಧ್ಯಾನ ಮಾಡಬೇಕು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆಂಟಿಂದ ನೀವು ಧ್ಯಾನ ಮಾಡದೆ ಎನ್ಲೈಟನ್ ಆಗೋಕ್ಕಾಗುತ್ತೆ ಅಂದರೆ ಆಗಲ್ಲ. ಅದು ನಿಮ್ಮ ಟೈಮನ್ನು ರೆಡ್ಯೂಸ್ ಮಾಡುತ್ತೆ. ಸೊ ನಿಮಗೆ ಅಂದರೆ ನಿಮ್ಮ ಕೆಲಸದಲ್ಲಿ ನೀವು ಸ್ಪೆಂಡ್ ಮಾಡೋ ಟೈಮನ್ನು ಕಡಿಮೆ ಮಾಡಿ ಧ್ಯಾನ ಮಾಡೋದಕ್ಕೆ ಅದು ಹೆಚ್ಚು ಟೈಮ್ ಮಾಡಿಕೊಡುತ್ತೆ AI ಅನ್ನೋದು. ಆದರೆ ಕೊನೆಗೆ ಧ್ಯಾನ ನೀವೇ ಮಾಡಬೇಕು. ಮೇ ಬಿ ಫ್ಯೂಚರಲ್ಲಿ ಏನೋ ಬರ್ಬೋದೋ ಏನೋ, ನೀವು ಆ ಥರ ಒಂದು ಮೆಷಿನ್ ಇರುತ್ತೆ, ರೋಬೋಟ್ ಇರುತ್ತೆ. ಸೊ ನನಗೆ ಆಜ್ಞಾ ದೀಕ್ಷೆ ಕೊಡಿ ಅಂತ ನೀವು ಹತ್ರ ಹೋದರೆ ಅದು ಯಾವುದೋ ಮೆಷಿನ್ ಬಂದು ಇಲ್ಲಿ ಒಂದು ಪರ್ಟಿಕ್ಯುಲರ್ ವೈಬ್ರೇಷನ್ನಲ್ಲಿ ಇಲ್ಲಿ ಆ್ಯಕ್ಟಿವೇಟ್ ಮಾಡೋ ಥರ ಏನೋ ಬರ್ಬೋದೋ ಏನೋ. ಬಟ್ ಇವಾಗ ಸದ್ಯಕ್ಕೆ ಆ ಥರ ಇಲ್ಲ. ಸೊ ನಿಮಗೆ ಒಂಥರ ಒಂದು ಇನ್ಫಾರ್ಮೇಷನ್ ಈಸಿಯಾಗಿ ಸಿಗುತ್ತೆ, ಮತ್ತು ನಿಮಗೆ ಟೈಮ್ ನಿಮಗೆ ಜಾಸ್ತಿ ಟೈಮ್ ಸಿಗೋ ಥರ ಸಿಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ AI ಅನ್ನೋದು. ಸೊ ಅದೇ ಆ ರೀತಿ ನಮಗೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಮುಂಚೆ ಎಲ್ಲ ನಾವು ಯಾವುದೋ ಒಂದು ವಿಷಯ ತಿಳ್ಕೊಳ್ಬೇಕು, ಡೇಟಾ ಬೇಕಂದರೆ ತುಂಬ ಹುಡುಕ್ತಾ ಇದ್ವಿ. ಸೊ ಇವಾಗ ಆ ಥರ ಇಲ್ಲ, ಈಸಿಯಾಗಿ ಸಿಗುತ್ತೆ. ಈಗ ನೀವು ಒಂದು ಲೆಟ್ರ್ ಬರಿಬೇಕಂದ್ರೆ ಹೇಗೆ ಬರೆಯೋದಂತ ಕೇಳಿದ್ರೆ ಅದು ಟಕ್ ಅಂತ ಯಾರಿಗೆ ಬರಿಬೇಕಂತ ಹೇಳಿದ್ರೆ ಸಾಕು. ಸೊ ಅದಕ್ಕೆ ಕಂಪ್ಲೀಟ್ ಎಲ್ಲ ಮಾಡಿಕೊಡುತ್ತೆ. ಸೊ ಆ ಥರ ಧ್ಯಾನ ಅಂದರೆ ಏನು ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ಎಷ್ಟು ಟೈಪ್ಸ್ ಆಫ್ ಧ್ಯಾನ ಇದೆ, ಸೊ ಧ್ಯಾನದಲ್ಲಿ ಏನೇನಾಗುತ್ತೆ, ಸೊ ಎಲ್ಲ ಅದು ಹೇಳ್ಬಿಡುತ್ತೆ. ಮೇ ಬಿ ಗುರು ಅವಶ್ಯಕತೆಯೂ ಇರಲ್ಲ ಫ್ಯೂಚರಲ್ಲಿ. ಸದ್ಯ ಈಗ ನಾವೆಲ್ಲ ಅದು ಬರೋದಕ್ಕೆ ಮುಂಚೆನೇ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಮೇ ಬಿ ನೆಕ್ಸ್ಟ್ ಜನ್ರೇಷನ್ ಇನ್ನು ಮುಂದೆ ಹುಡ್ತಾರಲ್ಲ ಅವ್ರಿಗೆಲ್ಲ ಎಲ್ಲನೂ ಅಲ್ಲೇ ಸಿಗುತ್ತೆ. ಮೇ ಬಿ ಈ ಥರ ಸ್ಪಿರಿಚುವಲ್ ಮಾಸ್ಟರ್ಸ್ ಅದೆಲ್ಲ ಅವಶ್ಯಕತೆ ಕೂಡ ಇರಲ್ಲ ಅಂದ್ಕೊಳ್ತೀನಿ.
ಅದೇ ಸದ್ಯಕ್ಕೆ ನಾವೇ ಮೆಡಿಟೇಷನ್ ಮಾಡೋ ಕಂಡೀಷನಲ್ಲಿದೆ. ಫ್ಯೂಚರಲ್ಲಿ ಅದು ಹೇಳೋಕ್ಕಾಗಲ್ಲ, ಏನು ಬೇಕಾದ್ರೂ ಚೇಂಜ್ ಆಗ್ಬೋದು. ನನಗೆ ಈ ಥರ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಹೇಳಿದ್ರೆ, ಕಮೆಂಟ್ ಕೊಟ್ಟರೆ ಅದೇನು ಮಾಡುತ್ತೆ, ಅದು ಯಾವ ಪಾರ್ಟ್ ಆಫ್ ದ ಬ್ರೈನ್ ಆ್ಯಕ್ಟಿವೇಟ್ ಆದರೆ ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಬರುತ್ತೋ ಅದೆಲ್ಲ ಅದು ಡೇಟಾ ಫೀಡ್ ಆಗಿರುತ್ತೆ ಅದರಲ್ಲಿ. ಸೊ ಅದಕ್ಕೆ ಆಲ್ರೆಡಿ ಎಲ್ಲ ಎಷ್ಟೊಂದು ಬುಕ್ಸಲ್ಲಿ ಎಲ್ಲನೂ ಅವ್ರವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಬರೆದಿರ್ತಾರಲ್ಲ, ಸೊ ಎಷ್ಟು ರಿಸರ್ಚ್ ಮಾಡಿರ್ತಾರೆ. ಸೊ ಅದೆಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ ಇರುತ್ತಲ್ಲ. ಸೊ ಇದೇನು ಮಾಡುತ್ತೆ, AI ಅನ್ನೋದು ಎಲ್ಲವನ್ನೂ ಕಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ. ಬಟ್ ಅದೇ ಡಿಸಿಷನ್ ತಗೊಳ್ಳುತ್ತೆ. ಇವ್ರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಬೇಕಾ, ಹಂಗೆ ಬ್ಲಿಸ್ಫುಲ್ಲಾಗಿರೋ ಥರ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ, ಸೊ ಅದಕ್ಕೆ ಯಾವ ಪಾರ್ಟ್ ಆಫ್ ದ ಬ್ರೈನ್, ಫಾರ್ ಎಕ್ಸಾಂಪಲ್ ಇಲ್ಲಿ ಹಿಂದ್ಗಡೆ ಒಂದು ಸ್ಪಾಟ್ ಇದೆ. ಸೊ ಇದು ಆ್ಯಕ್ಟಿವೇಟ್ ಆದರೆ ಆ ಥರ ಸ್ಪಿರಿಚುವಲ್ ಸ್ಪಾಟ್ ಅಂತ ಹೇಳ್ತೀವಿ. ಈ ಥರ ಎಷ್ಟೊಂದು ಜನ ಮಾಸ್ಟರ್ಸ್ ಎಲ್ಲ ಹೇಳಿರ್ತಾರಲ್ಲ, ಈ ಜಾಗನೇ ಸ್ಪಿರಿಚುವಲ್ ಸ್ಪಾಟ್ ಅಂತ. ಅದನ್ನೆಲ್ಲ ಅದು ಕಲೆಕ್ಟ್ ಮಾಡಿ ಅದೇ ಡಿಸಿಷನ್ ತಗೊಳ್ಳುತ್ತೆ. ಓಕೆ, ಇವ್ರಿಗೆ ಈ ಎಕ್ಸ್ಪೀರಿಯನ್ಸ್ ಬೇಕಂದರೆ ಇಲ್ಲಿ ಆ್ಯಕ್ಟಿವೇಟ್ ಮಾಡ್ಸೋಣ ಅಂತ. ಮೇ ಬಿ ಫ್ಯೂಚರಲ್ಲಿ ಆ ಥರ ರೋಬೋಟ್ ಹತ್ರ ದೀಕ್ಷೆ ತಗೊಳ್ಳೋ ಥರ ಇರ್ಬೋದು. ಅದೇ ಡಿಸಡ್ವಾಂಟೇಜ್ ಅಂದರೆ, ಸೊ ಎಲ್ಲ ನಮ್ಮ ಪರ್ಸ್ನಲ್ ಅಂತ ಏನೂ ಇರಲ್ಲ, ಎಲ್ಲನೂ ಅದು ರೀಡ್ ಮಾಡೋ ಥರ ಇರುತ್ತೆ. ನಮ್ಮ ಮೊಬೈಲಲ್ಲಿ ಈಗ ಮನೆಯಲ್ಲಿ ಏನು ಮಾತಾಡ್ತಾ ಇರ್ತಾರೆ, ಸೊ ಅದನ್ನೆಲ್ಲ ಕೂಡ ಅದು ಡೇಟಾ ಕಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ನಮ್ಮ ಮೊಬೈಲ್ನ ಬೇರೆಯವರು ಹ್ಯಾಕ್ ಮಾಡಿ ನಮ್ಮ ಪರ್ಸ್ನಲ್ದೆಲ್ಲ ಕೂಡ ತಿಳ್ಕೊಳ್ಬೋದು. ಸೊ ಅದೆಲ್ಲ ಡಿಸಡ್ವಾಂಟೇಜ್ ಆಗುತ್ತೆ. ಮೇ ಬಿ ಎಲ್ಲನೂ ಆ ಥರ ಮೆಷಿನೇ ಮಾಡಿದ್ರೆ ಫ್ಯೂಚರಲ್ಲಿ ಮನುಷ್ಯ ಸೋಮಾರಿ ಆಗ್ಬೋದು. ಬರೀ ಎಂಜಾಯ್ಮೆಂಟ್ಗೆ ಟೈಮ್ ಸ್ಪೆಂಡ್ ಮಾಡಿ ಹಾಳಾಗೋದಕ್ಕೂ ಚಾನ್ಸಸ್ ಇದೆ. ಆ ಥರ ಈಗಲೇ ಎಷ್ಟೊಂದು ಪರ್ಸ್ನಲ್ ಅಂತ ಏನಿಲ್ಲ. ನಾವು ಮೊಬೈಲ್ ಈಗ ಬಾತ್ರೂಮ್ಗೆ ಹೋಗುವಾಗ, ಟಾಯ್ಲೆಟ್ಗೆ ಹೋಗುವಾಗ ಮೊಬೈಲ್ ಆಚೆ ಇಟ್ಬಿಟ್ಟು ಹೋದರೆ ಆವಾಗ ಮಾತ್ರ ಅಷ್ಟು ಮಾತ್ರ ಪ್ರೈವೇಸಿ ಇರೋದು. ಮಿಕ್ಕಿದ್ದು ನೀವು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ನೀವು ಏನು ಮಾತಾಡಿದ್ರೂ ಸೊ ಅದೆಲ್ಲ ಇನ್ನೊಬ್ರು ಅಬ್ಸರ್ವ್ ಮಾಡ್ತಾ ಇರೋ ಥರ ಅದು ಲೆಕ್ಕ. ಇವಾಗ ನಾವೆಲ್ಲ ಮೊಬೈಲ್ ಇಟ್ಕೊಂಡಿರ್ತೀವಿ, ಯಾರ್ಯಾರು ಅದನ್ನು ನಮ್ಮದು ಡೇಟಾ ತಗೊಳ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಆ ಥರ ಡಿಸ್ಅಡ್ವಾಂಟೇಜ್ ಇರುತ್ತೆ.